ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಸಾಮಾನ್ಯವಾಗಿ ಪ್ರತಿ ಸಲನೂ ನಾವು ಸುದ್ದಿಗಳನ್ನು ಕೊಡ್ತಿದ್ವಿ. ಶಿಕ್ಷಕರಿಂದ ವಿದ್ಯಾರ್ಥಿಯ ಥಳಿತ ಅನ್ನುವಂಥದ್ದು, ಶಿಕ್ಷಕರು ವಿದ್ಯಾರ್ಥಿಗಳನ್ನು ಹೊಡೆದು ವಿದ್ಯಾರ್ಥಿಗಳು ಗಾಯಗೊಂಡಿರುವಂತಹ ಸುದ್ದಿಗಳನ್ನು ಸಾಮಾನ್ಯವಾಗಿ ನಾವು ನಿಮಗೆ ಕೊಡ್ತಾ ಇದ್ವಿ. ಆದರೆ ಇವತ್ತು ಒಂದು ಉಲ್ಟಾ ಕೇಸ್ ಇದೆ. ಹಾಸನದಲ್ಲಿ ವಿದ್ಯಾರ್ಥಿಗಳೇ ಶಿಕ್ಷಕರನ್ನು ಹೊಡೆದಿರುವಂಥದ್ದು, ಅವರ ಕಾರನ್ನು ಜಖಂ ಮಾಡಿರುವಂಥದ್ದು. ಆ ಸುದ್ದಿ ಇವತ್ತಿನ ಹಾಟ್ ನ್ಯೂಸ್ನ ಮೊಟ್ಟ ಮೊದಲ ಸುದ್ದಿಯಾಗಿ. ಇನ್ನು ಮಡಿಕೇರಿಯಲ್ಲಿ ನಿನ್ನೆ ಮಡಿಕೇರಿಯ ಕೊಡಗಿನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ಮೇಲೆ ನಡೆದಂಥ ಗುಂಡಿನ ದಾಳಿಗೆ ಸಂಬಂಧಪಟ್ಟಂತೆ 4 ಜನ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಇವತ್ತು ಕೊಡಗು ಬಂದ್ ಆಚರಿಸಲಾಯಿತು. ಬಂದ್ ಪ್ರತಿಭಟನೆ ನಡೆಸಿದಂಥವರು ಕೆಲವೊಂದಷ್ಟು ನಿರ್ದಿಷ್ಟ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಆರೋಪಗಳೇನು, ಅವುಗಳಿಗೆ ಆಧಾರಗಳೇನು, ಆ ವಿಷಯದ ಬಗ್ಗೆ ನಾವು ಮಾತಾಡೋರಿದ್ದೀವಿ. ಇನ್ನು ಉಡುಪಿಯಲ್ಲಿ ನಡೆದಿರುವಂಥ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಸುದ್ದಿ ಕೂಡ ಇದೆ. ಅಶ್ಲೀಲ ಚಿತ್ರಗಳನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಕೊಡ್ತಾ ಇದ್ದೀವಿ. ಇನ್ನು ಮಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಒಬ್ಬ ವಿದ್ಯಾರ್ಥಿನಿಯರನ್ನು ಕಿಡ್ನ್ಯಾಪ್ ಮಾಡಿ ಅವರ ಅಶ್ಲೀಲ ದೃಶ್ಯಗಳನ್ನು ಚಿತ್ರಿಸಿಕೊಂಡು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿದಂತಹ ಪ್ರಕರಣ ನಡೆದಿತ್ತು. ಆದರೆ ಆ ಪ್ರಕರಣ ಯಾಕೋ ಕೋಮುವಾದದ ತಿರುವುಗಳನ್ನು ಪಡೀತಾ ಇದೆ. ಅಲ್ಲಿ ಧಾರ್ಮಿಕ ಸಂಘರ್ಷ ಉಂಟಾಗುವಂಥ ಸನ್ನಿವೇಶ ಉಂಟಾಗಿದೆ. ಆ ವಿಷಯದ ಬಗ್ಗೆ ಕೂಡ ಮಾಹಿತಿಗಳನ್ನು ಕೊಡ್ತೀವಿ. ಇನ್ನು ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಇವತ್ತು ಕೆಲವೊಂದಷ್ಟು ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿನ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ಅಂಕಿ ಅಂಶಗಳು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಸಲ ಇಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆ ಕಡಿಮೆ ಆಗಿದೆ, ಆದರೆ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗಿದೆ. ಮತ್ತು ರಾತ್ರಿ ಹೊತ್ತಿನಲ್ಲಿ ನಡೆಯುವ ಅಪಘಾತಗಳಿಗಿಂತಲೂ ಹಗಲು ಹೊತ್ತಿನಲ್ಲಿ ನಡೆಯುವ, ಅದು ಮಧ್ಯಾಹ್ನದ ಹೊತ್ತಿನಲ್ಲಿ ನಡೆಯುವ ಅಪಘಾತಗಳಲ್ಲಿ ಹೆಚ್ಚಿನ ಜನ ಮೃತಪಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಇದೆ. ಸಾಧ್ಯ ಆದರೆ ಹುಬ್ಳಿಯಿಂದ ಬಂದಿರುವಂಥ ಇನ್ನೊಂದು ವರದಿಯನ್ನು ಕೂಡ ನಾವು ಕೊಡೋದಕ್ಕೆ ಪ್ರಯತ್ನಿಸ್ತೀವಿ. ಬೆಂಗಳೂರಿನಿಂದ 4 ಬಸ್ಗಳಲ್ಲಿ ಒಂದು ಪ್ಯಾಕೇಜ್ ಟೂರ್ಗೆ ಕೆಲವೊಬ್ಬರು ಹೊರಟಿದ್ರು. ಆದರೆ ಹುಬ್ಬಳ್ಳಿಗೆ ಹೋದ ನಂತರ ಬಸ್ಸಿನ ಡ್ರೈವರ್ ನನಗೆ ಡೀಸೆಲ್ ಇಲ್ಲ, ಡೀಸೆಲ್ಗೆ ದುಡ್ಡು ಕೂಡ ಇಲ್ಲ ಅಂತ ಅವ್ರನ್ನ ನಡು ರಸ್ತೆಯಲ್ಲಿ ಕೈ ಬಿಟ್ಟಿರುವಂಥ ವರದಿ ಇದೆ. ಈಗ ಹಾಟ್ ನ್ಯೂಸ್ನ ಮೊದಲನೇ ಸುದ್ದಿ, ನಾನಾಗಲೇ ಹೇಳಿದ ಹಾಗೆ ಪ್ರತಿ ಸಲನೂ ನೀವು ಸುದ್ದಿಗಳನ್ನು ನೋಡ್ತಾ ಇದ್ರಿ. ಶಿಕ್ಷಕರಿಂದ ವಿದ್ಯಾರ್ಥಿಗಳು ಥಳಿತಕ್ಕೊಳಗಾದಂಥ ಸುದ್ದಿಗಳು. ಆದರೆ ಇವತ್ತು ಹಾಸನದಿಂದ ಬಂದಿರುವಂಥದ್ದು ಒಂದು ಉಲ್ಟಾ ಸ್ಟೋರಿ. ಇದು ವಿದ್ಯಾರ್ಥಿಗಳು ಶಿಕ್ಷಕರನ್ನು ಮನಸೋ ಇಚ್ಛೆ ಹೊಡೆದಿದ್ದಾರೆ, ಆಸ್ಪತ್ರೆಗೆ ಅಡ್ಮಿಟ್ ಆಗೋ ಹಾಗೆ ಹೊಡೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿ ಇಲ್ಲಿದೆ. ಕಾಲ ಕೆಟ್ಟೋಯ್ತು ಕಣ್ರಿ. ಹಿಂದೆಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರೆ ಮುಲಾಜಿಲ್ದೆ ಥಳಿಸ್ತಿದ್ರು. ಬರಬರುತ್ತಾ ಶಿಕ್ಷಕರು ಹೊಡೆಯೋದೇ ಬಿಟ್ರು. ಈಗ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಇಲ್ಲೊಬ್ಬ ವಿದ್ಯಾರ್ಥಿ ಶಿಕ್ಷಕನಿಗೆ ಥಳಿಸಿ ಸುದ್ದಿಯಾಗಿದ್ದಾನೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದ್ತಿರೋ ಈತ ಶಿಕ್ಷಕರಿಗೆ ಏಟು ಕೊಟ್ಟಿದ್ದಾನೆ. ಇಷ್ಟಕ್ಕೂ ಈತನ ಆಕ್ರೋಶಕ್ಕೆ ಕಾರಣವೇನು ಗೊತ್ತಾ? ಶಾಲೆಯಲ್ಲಿ ನಲ್ಲಿ ಪೈಪ್ ಈ ವಿದ್ಯಾರ್ಥಿ ಮುರಿದಿದ್ದಾನೆ. ಇದನ್ನ ಶಿಕ್ಷಕರು ಪ್ರಶ್ನೆ ಮಾಡಿದ್ದಾರೆ. ಅಷ್ಟಕ್ಕೆ ಕೋಪಗೊಂಡ ಅರವಿಂದ್ ಶಿಕ್ಷಕರ ವಿರುದ್ಧವೇ ತಿರುಗಿ ಬಿದ್ದಿದ್ದಾನೆ. ತನ್ನ ಸ್ನೇಹಿತರನ್ನ ಕರೆಸಿ ಇಟ್ಟಿಗೆ ಕಲ್ಲುಗಳಿಂದ ಹೊಡೆದಿದ್ದಾನೆ. ಅಷ್ಟೇ ಅಲ್ಲ, ಶಾಲಾ ಆವರಣದಲ್ಲಿ ನಿಂತಿದ್ದ ಶಿಕ್ಷಕರ ಕಾರಿನ ಮೇಲೂ ತನ್ನ ಪ್ರತಾಪ ತೋರಿಸಿದ್ದಾನೆ. ಅವನ್ನ ಒಳಗಡೆ ಕೂರಿಸಿ 5 ನಿಮಿಷಕ್ಕೆ ಅವ್ರ ಪೇರೆಂಟ್ಸ್ ಬಂದರು. ಯಾರೋ ಆಟೋದಲ್ಲಿ ಒಂದು 5-6 ಜನ ಬಂದರು. 5-6 ಜನ ಬಂದು ಏಕೆ ಹಾಕಿ ಹೊಡೆದ್ರು. ತಲೆಗೇಟಾಗಿದೆ. ಇಟ್ಗೆಲ್ಲ ಇಟ್ಕೊಂಡಿದ್ರು, ಕೈಲೇ ಹೊಡೆದ್ರು. ನನಗೆ ಬಿದ್ದೆಲ್ಲ ಕೈಲೇ ಇಟ್ಟು ಕೆಲವು ಹುಡುಗರು ಪ್ರೊಟೆಕ್ಟ್ ಮಾಡಿದರು. ಹುಡುಗರಿಲ್ಲ ಅಂದರೆ ತುಂಬ ಏಟಾಗುತ್ತೆ. ಕೂಡಲೇ ಗಾಯಾಳು ಶಿಕ್ಷಕರನ್ನ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುದ್ದಿ ತಿಳಿದ ಬಿಇಒ ಶಾಲೆಗೆ ಭೇಟಿ ನೀಡಿದ್ರು. ಶಿಕ್ಷಕರನ್ನ ಥಳಿಸಿದ ವಿದ್ಯಾರ್ಥಿಯನ್ನ ಪರ್ಮನೆಂಟ್ ಆಗಿ ಮನೆಗೆ ಕಳುಹಿಸೋದಾಗಿ ಹೇಳಿದ್ರು. ಇನ್ನು ಹಲ್ಲೆ ಮಾಡಿದ ವಿದ್ಯಾರ್ಥಿ ಪುಡಾರಿಯಾಗಿದ್ದ ಅಂತ ಹೇಳಲಾಗ್ತಿದೆ. ಸದ್ಯ ಈತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿದ್ಯಾರ್ಥಿಯೇ ಹಲ್ಲೆ ಮಾಡಿರೋದು ಇಲ್ಲಿನ ಶಿಕ್ಷಕರನ್ನ ಆತಂಕಕ್ಕೀಡು ಮಾಡಿದೆ. ಅದೇನೇ ಇರಲಿ, ವಿದ್ಯಾರ್ಥಿಯೇ ಶಿಕ್ಷಕನಿಗೆ ಥಳಿಸಿದ ಘಟನೆ ಎಲ್ಲರಲ್ಲೂ ಬೆಚ್ಚಿ ಬೀಳಿಸಿದೆ. ಕಾಲ ಎಲ್ಲಿಗೆ ಬಂತಪ್ಪ ಅನ್ನುವಂತಾಗಿದೆ.
ಹಾಸನದಿಂದ ಹರೀಶ್, ಸುವರ್ಣ ನ್ಯೂಸ್. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತಿದ್ರು. ಆದರೆ ಇವತ್ತಿನ ಘಟನೆಯನ್ನು ನೋಡಿದ್ರೆ ಯಾಕೆ ಗುರುಗಳಿಗೆ ಇಂಥದ್ದೊಂದು ಪರಿಸ್ಥಿತಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ವಿದ್ಯಾರ್ಥಿ ಅಷ್ಟು ದೊಡ್ಡ ತಪ್ಪು ಮಾಡಿದ್ನಾ ಅಥವಾ ಶಿಕ್ಷಕರು ಮಹಾಪರಾಧ ಏನು ಮಾಡಿದ್ರು ಅನ್ನುವಂಥದ್ದು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಹಾಸನದಿಂದ ನಮ್ಮ ರಿಪೋರ್ಟರ್ ಹರೀಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದು ಸಲ ಈ ಘಟನೆ ಹೇಗೆ ನಡೀತು, ಇದಕ್ಕೆ ಕಾರಣ ಆಗಿದ್ದೇನು ಅನ್ನೋದನ್ನು ವಿವರಿಸಬಹುದಾ ನೀವು? ಹೌದು ಅಜಿತ್, ಇದು ಚನ್ನರಾಯಪಟ್ಟಣದ ಪೇಟೆ ಪ್ರೌಢಶಾಲೆ. ಇಲ್ಲಿ 1200 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು. ಅತಿ ದೊಡ್ಡ ಶಾಲೆ ಮತ್ತು ಉತ್ತಮವಾದ ಫಲಿತಾಂಶವನ್ನು ಹೊಂದಿರತಕ್ಕಂಥ ಶಾಲೆ. ಇನ್ನು ಈ ಮುಂಜಾನೆ ನಡೆದಂತಹ ಘಟನೆ ಏನಂದರೆ, ಚನ್ನರಾಯಪಟ್ಟಣ ಪೇಟೆ ಶಾಲೆಯಲ್ಲಿ ಅರವಿಂದ್ 10ನೇ ತರಗತಿ ವಿದ್ಯಾರ್ಥಿಯಾಗಿರ್ತಕ್ಕಂಥ ಅರವಿಂದ್ ತನ್ನ ಸ್ನೇಹಿತರ ಜೊತೆ ಮೊದಲಿಗೆ ಜಗಳವನ್ನು ಮಾಡ್ತಾ ಇರ್ತಾನೆ. ಆ ಟಾಯ್ಲೆಟ್ ರೂಮ್ನಲ್ಲಿ ವಾಟರ್ ಪೈಪನ್ನು ಕಿತ್ತು ಗಲಾಟೆಯನ್ನು ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಇದನ್ನು ಅಲ್ಲಿ ಅಟೆಂಡರ್ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆ ಅಟೆಂಡರ್ ವಿರುದ್ಧ ಮೊದಲಿಗೆ ಆತ ತಿರುಗಿ ಬೀಳ್ತಾನೆ. ಈ ಹಿನ್ನೆಲೆಯಲ್ಲಿ ನಂತರ ಅದು ಶಿಕ್ಷಕರು ಬರ್ತಾರೆ. ಶಿಕ್ಷಕರು ಬಿ ರವಿ ಇವರು ಶಿಕ್ಷಕರು ಅಟೆಂಡರ್ ಜೊತೆ ಜಗಳ ಮಾಡೋದನ್ನು ಪ್ರಶ್ನೆ ಮಾಡ್ತಾರೆ. ಇದರಿಂದಾಗಿ ಕೆರಳಿದಂಥ ಶಿಕ್ಷಕರ ಪ್ರಶ್ನೆ ಮಾಡಿದಾಗ ಕೆರಳಿದಂಥ ವಿದ್ಯಾರ್ಥಿ ಅರವಿಂದ್ ಅವರ ವಿರುದ್ಧ ನೇರವಾಗಿ ಬೈಯೋದ್ರ ಜೊತೆಗೆ ಅವರ ವಿರುದ್ಧ ಹಲ್ಲೆನೂ ಸಹ ಮಾಡ್ತಾನೆ. ಜೊತೆಗೆ ಅವರ ತಂದೆ ಮತ್ತು ಇತರ ಸ್ನೇಹಿತರು, ಅಂದರೆ ಹಳೆಯ ಸ್ನೇಹಿತರನ್ನ, ಅವರ ಅಕ್ಕಪಕ್ಕದ ಮನೆಯವ್ರನ್ನೂ ಸಹ ಶಾಲೆಗೆ ಕರೆಸಿ ಒಂದು ರೀತಿಯ ಒಂದು ರೌಡಿಸಮ್ ಮಾಡೋ ರೀತಿ, ಅಂದರೆ ಹೈಸ್ಕೂಲ್ ವಿದ್ಯಾರ್ಥಿಯಲ್ಲಿ ಇಂಥದ್ದೊಂದು ಮನಸ್ಥಿತಿ ಬಂದಿರತಕ್ಕಂಥದ್ದು ದೊಡ್ಡ ದುರಂತಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಅಜಿತ್, ಒಟ್ಟಾರೆಯಾಗಿ ಪೈಪ್ ಲೈನನ್ನು ಕಟ್ ಮಾಡಿದ್ದಕ್ಕೆ ಅಟೆಂಡರ್ ಪ್ರಶ್ನೆ ಮಾಡ್ತಾರೆ ಮತ್ತು ಶಿಕ್ಷಕರು ಪ್ರಶ್ನೆ ಮಾಡ್ತಾರೆ. ಇದರಿಂದ ಕೆರಳಿದ ವಿದ್ಯಾರ್ಥಿ ಈ ರೀತಿ ಒಂದು ದೊಡ್ಡ ದಾಂಧಲೆಯನ್ನು ಮಾಡಿರ್ತಕ್ಕಂಥದ್ದು ಅಜಿತ್. ಅಂದರೆ ಘಟನೆ ನಡೆದ ತಕ್ಷಣ ಆತ ಮನೆಯಿಂದ ಪೋಷಕರಿಗೆ ಹೇಳ್ತಾನೆ ಮತ್ತು ಅಕ್ಕಪಕ್ಕದ ಮನೆಗಳವರನ್ನ ಕರೆಸ್ಕೊಳ್ತಾನೆ. ಅಂದರೆ ಬಹುಶಃ ಎಲ್ಲೋ ಒಂದು ಕಡೆ ಹಿನ್ನೆಲೆ ಬಗ್ಗೆ ಹಲವು ಸಂಶಯಗಳು ಬರ್ತಾ ಇದೆ. ಈ ಹಲ್ಲೆ ಮಾಡಿದ ವಿದ್ಯಾರ್ಥಿಯ ಹಿನ್ನೆಲೆ ಬಗ್ಗೆ ಏನಾದರೂ ಮಾಹಿತಿಗಳು ಸಿಕ್ಕಿದೆಯಾ ನಿಮಗೆ? ಹೌದು ಅಜಿತ್, ಈ ಹಲ್ಲೆ ಮಾಡಿರ್ತಕ್ಕಂಥ ಅರವಿಂದ್ ಈಗ 1 ತಿಂಗಳ ಹಿಂದೆ ಅಷ್ಟೇ ಅವನು ಸುಮಾರು 5 ವಿದ್ಯಾರ್ಥಿಗಳನ್ನು, ಅಂದರೆ ಅವರ ಸಹಪಾಠಿಗಳನ್ನು ಕರೆದುಕೊಂಡು ಬಾಂಬೆಗೆ ತೆರಳಿರ್ತಾನೆ. ಇವನು ಈ ರೀತಿಯ ಚಟುವಟಿಕೆಗಳನ್ನು ಉಳ್ಳವನಾಗಿರ್ತಾನೆ. ಅಂದರೆ ಅವನ ಮನಸ್ಸು ಅವನು ವಿದ್ಯೆಯ ಕಡೆಗೆ ವಾಲಿರೋದಿಲ್ಲ, ಜೊತೆಗೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ವಾಲಿರ್ತಕ್ಕಂಥದ್ದು ಈ ಒಂದು ಬಾಂಬೆಗೆ ತನ್ನ ಸಹಪಾಠಿಗಳನ್ನು ಕರೆದುಕೊಂಡು ಹೋಗಿರ್ತಕ್ಕಂಥ ಪ್ರಕರಣವನ್ನು ನಾವು ಗಮನಿಸಿದಾಗ ಗೊತ್ತಾಗುವಂಥದ್ದು. ಜೊತೆಗೆ ಅಲ್ಲಿ ಬಾಂಬೆಯಲ್ಲಿ 5 ಜನ ವಿದ್ಯಾರ್ಥಿ ಒಂದು ಸಹಪಾಠಿಗಳ ಜೊತೆ ಇರ್ತಾನೆ. ನಂತರದಲ್ಲಿ ಅದು ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಅದೃಷ್ಟವಶಾತ್ ಅವ್ರು ಮತ್ತೆ ವಾಪಸ್ ಬರುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಆತ ಅಪಾಲಜಿಯನ್ನು ಸಹ, ತನ್ನ ಒಪ್ಪೊಪ್ಪಿಗೆ ಪತ್ರವನ್ನು ಸಹ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನೀಡಿದ್ದಾನೆ. ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದಂತೆ, ಅಂದರೆ ನನ್ನ ದುರ್ವರ್ತನೆಯನ್ನು ತಿದ್ದುಕೊಳ್ತೀನಿ ಅಂತ ಹೇಳಿದ್ದಾನೆ. ಅವನು ತಿದ್ದುಕೊಳ್ಳೋದ್ರ ವಿರುದ್ಧವಾಗಿ ಮತ್ತೆ ಹೆಚ್ಚಿನ ರೀತಿಯ ದುರ್ವರ್ತನೆಯನ್ನು ಶಾಲೆಯಲ್ಲಿ ತೋರಿಸಿರ್ತಕ್ಕಂಥದ್ದು ಇಂದು ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಶಾಲೆಯಲ್ಲಿ ಒಂದು ರೀತಿ, ಅಂದರೆ ಆ ಶಿಕ್ಷಕರು ಅಳುತ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನೋಡಿದಾಗ ಶಿಕ್ಷಕರೇ ಇವತ್ತೆಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳನ್ನು ಕಂಡ್ರೆ ಭಯ ಪಡುವಂಥ ಒಂದು ವಾತಾವರಣ ಆ ಶಾಲೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಜಿತ್. ಜೊತೆಗೆ ಅಲ್ಲಿ ಎಲ್ಲ ಅವನು ಯಾವ ರೀತಿ ಒಂದು ದಾಂಧಲೆ ಮಾಡಿರ್ತಾನೆ, ಅವನ ತಂದೆ ಅವನ ಸಹಕಾರಕ್ಕೆ ಬಂದ ತಕ್ಷಣದಲ್ಲಿ ಮತ್ತು ಸ್ನೇಹಿತರು ಅವನಿಗೆ ಸಹಕಾರಕ್ಕೆ ಬಂದ ತಕ್ಷಣದಲ್ಲಿ ಅವನು ತುಂಬ ಕೆರಳಿರ್ತಕ್ಕಂಥದ್ದು. ಅವನಿಗೆ ಆ ಕೆರಳಿರ್ತಕ್ಕಂಥ ದೃಶ್ಯ, ಕೆರಳಿರುವಂತಹ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಅಂದರೆ ಭೀಮೇಶ್, ಅವರ ಶಿಕ್ಷಕರಾಗಿರ್ತಕ್ಕಂಥ ಭೀಮೇಶ್ ಅವರ ಕಾರನ್ನು ಅವನು ಪುಡಿ ಮಾರತಕ್ಕಂಥ ಸ್ಥಿತಿಗತಿಗಳನ್ನು ನೋಡಿದಾಗ, ಆ ದೃಶ್ಯಗಳನ್ನು ನೋಡಿದಾಗ ಅವನು ಯಾವ ರೀತಿಯ ಒಂದು ಕೆರಳಿದ್ದ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಜಿತ್. ಒಟ್ಟಾರೆಯಾಗಿ 10ನೇ ತರಗತಿ ವಿದ್ಯಾರ್ಥಿಯಲ್ಲಿ ಇಂತಹದ್ದೊಂದು ಭಾವನೆ ಮೂಡಿರ್ತಕ್ಕಂಥದ್ದು, ಈ ರೀತಿಯ ಒಂದು ಮನಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ನಿಜಕ್ಕೂ ಶಿಕ್ಷಕ ವರ್ಗದಲ್ಲೂ ಸಹ ಸಾಕಷ್ಟು ಆತಂಕವನ್ನು ಮೂಡಿದೆ. ನಮಗೆ ಈ ದಿನಗಳಲ್ಲಿ ಈ ರೀತಿಯ ಮಕ್ಕಳನ್ನು ನಾವು ಎದುರಿಸಬೇಕಲ್ಲ. ಜೊತೆಗೆ ಈ ವಿದ್ಯಾರ್ಥಿಯ ತಂದೆ ತಾಯಿ ಯಾರು, ಈ ವಿದ್ಯಾರ್ಥಿಯ ತಂದೆ ತಾಯಿ ಯಾರು ಮತ್ತು ಅವರೇನಾದ್ರು ಮಾತಿಗೆ ಏನಾದ್ರು ಸಿಕ್ಕರ ನಿಮಗೆ ಅಂತಕ್ಕಂಥ ಆತಂಕವನ್ನ ಅಲ್ಲಿಯ ಶಿಕ್ಷಕರು, ಎಲ್ಲ ಶಿಕ್ಷಕರು, ಅಲ್ಲಿ ಹೆಚ್ಚು 30 ಜನ ಮಹಿಳೆಯರೇ ಶಿಕ್ಷಕಿಯರು ಇರ್ತಕ್ಕಂಥದ್ದು. ಅವರು ಈ ವಿದ್ಯಾರ್ಥಿಗಳನ್ನು ಹೇಗೆ ಅವರನ್ನು ಸಬಾಳಿಸೋದು ಅಂತಕ್ಕಂಥ ಒಂದು ಪ್ರಶ್ನೆಯೂ ಸಹ ಅವರಲ್ಲಿ ಮೂಡಿತ್ತು. ಅವರು ಅಳುತ್ತಿರುವ ದೃಶ್ಯಗಳನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಅಜಿತ್, ಅವರಲ್ಲಿ ಯಾವ ಒಂದು ಆತಂಕ ಮನೆ ಮಾಡಿತ್ತು. ಜೊತೆಗೆ ಇವರು ಇಟ್ಟಿಗೆ ಚೂರುಗಳಿಂದ ಅವರಿಗೆ ಹೊಡೆದಿರ್ತಕ್ಕಂಥದ್ದು, ಜೊತೆಗೆ ಎಲ್ಲ ಚಲ್ಲಾಪಿಲ್ಲಿ ಮಾಡಿರ್ತಕ್ಕಂಥದ್ದು, ಕಿಟಕಿಗಳನ್ನು ಮುರಿದಾಕಿರ್ತಕ್ಕಂಥದ್ದು, ಈ ರೀತಿಯ ಒಂದು ಕೆರಳಿಯನ್ನು ತನ್ನ ಈ ವಿದ್ಯಾರ್ಥಿಯ ತಂದೆ ತಾಯಿ ಏನಾದ್ರು ನಿಮಗೆ ಮಾತಿಗೆ ಸಿಕ್ರ ಹರೀಶ್? ಮಾತಿಗೆ ಸಿಕ್ರ? ಅವ್ರೇನ್ ಹೇಳ್ತಾರೆ? ಅವರು ತಮ್ಮ ಮಗನ ಈ ವರ್ತನೆಯ ಬಗ್ಗೆ ಏನಾದ್ರು ಅಪಾಲಜಿಟಿಕ್ ಆಗಿದಾರ ಅವರು?
ಅಜಿತ್ ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನೋ ರೀತಿ ಈ ಒಂದು ಪ್ರಕರಣದಲ್ಲಿ ಅವರು ತನ್ನ ಮಗನನ್ನು ವಹಿಸ್ಕೊಳ್ತಾರೆ ಹೊರತು ಅವನು ನೇರವಾಗಿ ನಮ್ಮ ಕ್ಯಾಮ್ರಾದ ಎದುರಿಗೆ ಬಂದು ಮಾತಾಡಲಿಕ್ಕೆ ಒಪ್ಪಲಿಲ್ಲ. ಹಾಗೆ ಮೌಖಿಕವಾಗಿ ಕೇಳಿದಾಗ ಅವರು ತಮ್ಮ ಮಗನಿಗೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನೋ ರೀತಿ ನಮ್ಮ ಮಗನಿಂದ ಏನು ತಪ್ಪು ಆಗಿಲ್ಲ ಅನ್ನೋ ರೀತಿಯ ಒಂದು ಮಾತುಗಳನ್ನು ಹೇಳಿದ್ದಂಥದ್ದು. ಜೊತೆಗೆ ಆ ಶಾಲೆಯಲ್ಲಿ ಶಿಕ್ಷಕರು ನಮ್ಮ ಮಗನ ಈ ರೀತಿ ಒಂದು ರೀತಿ ಹೀಯಾಳಿಸಿದ್ರಿಂದ ನನ್ನ ಮಗನಿಗೆ ನೋವನ್ನು ಉಂಟು ಮಾಡಿರ್ತಕ್ಕಂಥ ಮಾತುಗಳಾದರೆ ಅವರಿಂದ ಕೇಳಿ ಬಂದು ಹೊರತು ನನ್ನ ಮಗನ ಕಡೆಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಮಗ ಒಂದು ದೊಡ್ಡ ಪ್ರಮಾದವನ್ನು ಎಸಗಿರ್ತಾರೆ ಅನ್ನತಕ್ಕಂಥ ಭಾವನೆ ಅವರಲ್ಲಿ ಕಂಡು ಬರಲಿರ್ತಕ್ಕಂಥದ್ದು ನಿಜಕ್ಕೂ ವಿಷಾದಕರದ ಸಂಗತಿ ಅಜಿತ್. ಹಾಗಾದರೆ ಈಗ ವಿದ್ಯಾರ್ಥಿಯ ಮೇಲೆ ಏನಾದರೂ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರಾ? ಇದು ಅಧಿಕೃತವಾಗಿ ಪೊಲೀಸ್ ಕಂಪ್ಲೇಂಟ್ ಅಂತ ದಾಖಲಾಗುತ್ತಾ, ಜುವೆನೈಲ್ ಕೇಸ್ ಅಂತ ದಾಖಲಾಗುತ್ತಾ, ಬಾಲಾಪರಾಧಿ ಅಂತ ಏನಾದ್ರು ಈತನನ್ನು ಕನ್ಸಿಡರ್ ಮಾಡಲಾಗುತ್ತಾ, ಹೇಗೆ? ಹೌದು ಅಜಿತ್, ಇವ್ರನ್ನ ಬಾಲಾಪರಾಧಿ ಅನ್ನೋ ಒಂದು ಇದರಲ್ಲೇ ಕನ್ಸಿಡರ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಜೊತೆಗೆ ಇವನು ಇನ್ನು 18 ವರ್ಷದಿಂದ ಕೆಳಗಿರೋದ್ರಿಂದ ಇವನ್ನ ಬಾಲಾಪರಾಧಿ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಶಾಲೆಯಲ್ಲಿ ಶಿಕ್ಷಕರು ಸಾಕಷ್ಟು ನೊಂದಿರೋದ್ರಿಂದ ಅಂದರೆ BEO ಮತ್ತು ಹಿರಿಯ ಅಧಿಕಾರಿಗಳು ಸಹ ತಮ್ಮ ಶಿಕ್ಷಕರ ನೆರವಿಗೆ ಬರುವಂತಹ ಸಾಧ್ಯತೆಗಳಿದೆ. ಅವರು ಸಹ ಹೇಳಿದರು ಈತನ ಈ ವಿದ್ಯಾರ್ಥಿಯ ದುರ್ವರ್ತನೆ 2ರಿಂದ 3 ಸಲ ಈ ಥರ ಮುಂದುವರೋದ್ರಿಂದ ನಮ್ಮ ಶಿಕ್ಷಕರ ಒಂದು ಮನಸ್ಸಿಗೆ ನೋವುಂಟು ಮಾಡಿ ಅವರ ಒಂದು ಪಾಠ ಪ್ರವಚನಗಳಿಗೆ ಅಡ್ಡಿ ಉಂಟು ಮಾಡ್ತಾ ಇರೋದ್ರಿಂದ ನಾವು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ವಿದ್ಯಾರ್ಥಿಯನ್ನು ಅಮಾನತು ಮಾಡುವುದು ಮತ್ತು ಮುಂದಿನ ಯಾವ ಸಾಧ್ಯತೆಗಳು ಇಂದ ಕ್ರಮವನ್ನು ಕೈಗೊಳ್ಳಬಹುದು ಅಂತ ಸಾಧ್ಯತೆಗಳನ್ನು ನಾವು ಎದುರು ನೋಡ್ತಾ ಇದ್ದೀವಿ, ಅಂತ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಠಾಣೆಯಲ್ಲಿ ಯಾವ ರೀತಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವನ ವಿರುದ್ಧ ಕ್ರಮವನ್ನು. ನಿಜಕ್ಕೂ ಆಶ್ಚರ್ಯಕರವಾದಂಥ ಘಟನೆ ಇದು. ವಿದ್ಯಾರ್ಥಿಯೊಬ್ಬ ಸಿಟ್ಟಿಗೆದ್ದು ಶಿಕ್ಷಕರನ್ನು ಹೊಡೆದಿರುವಂಥದ್ದು, ಅವರ ಕಾರುಗಳನ್ನು ಜಖಂ ಮಾಡಿರುವಂಥದ್ದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ನಡೆದಿದೆ. ಇನ್ನು ಮಡಿಕೇರಿಯ ಸ್ಟೋರಿಗೆ ಹೋಗಬೇಕಾದಂಥ ಸಮಯ. ಒಂದು ಕಡೆ ಮಡಿಕೇರಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಸಾಹಿತ್ಯ ಜಾತ್ರೆ ನಡೀತಾ ಇದೆ. ಅದರ ಮಧ್ಯೆ ಪಕ್ಕದ ವಿರಾಜಪೇಟೆಯಲ್ಲಿ ಕೇಳಿಬಂದಂಥ ಗುಂಡಿನ ಸದ್ದು ಇಡೀ ಕೊಡಗನ್ನು ಅಲ್ಲಾಡಿಸಿ ಹಾಕಿರುವಂಥದ್ದು. ಸುಜಾ ಕುಶಾಲಪ್ಪನವರ ಕೊಲೆ ಪ್ರಯತ್ನದ ಒಂದು ಮಾರ್ದನಿಯಾಗಿ ಇವತ್ತು ಕೊಡಗು ಬಂದ್ಗೆ ಆಗ್ರಹ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಮೊದಲ ಬ್ರೇಕ್.